ಕಳಸ ಇದು ನಿಸರ್ಗ ಪ್ರಿಯರ ನೆಚ್ಚಿನ ವಿಳಾಸ. ಎತ್ತ ಕಣ್ಣು ಹಾಯಿಸಿದರೂ ಕಾಣೋದು ಹಸಿರು ಮಾತ್ರ. ಈ ಕಳಸವನ್ನ ಹಸಿರಾಗಿಸೋದ್ರಲ್ಲಿದೆ ದಟ್ಟ ಕಾಡುಗಳ ಜೊತೆಗೆ ಅಡಿಕೆ, ಕಾಫಿ ಮತ್ತು ಟೀ ತೋಟಗಳ ಪಾತ್ರ. ಭದ್ರೆಯ ತಟದಲ್ಲಿದೆ ಈ ಕಳಸವೆಂಬ ಸುಂದರ ಊರು. ಈ ಊರಿನ ಕಡೆಗೆ ಪ್ರಯಾಣ ಮಾಡಿ ಇಲ್ಲಿನ ನಿಸರ್ಗ ಸೌಂದರ್ಯವನ್ನ ಹೊಗಳದೆ ಹಿಂದಿರುಗಲ್ಲ ಯಾರು. ಸಹ್ಯಾದ್ರಿ ಗಿರಿಶ್ರೇಣಿಗಳ ತಪ್ಪಲಿನಲ್ಲಿರುವ ಈ ಊರಿಗೆ ನಿಸರ್ಗ ನಿರ್ಮಿತ ಗಿರಿಶಿಖರಗಳೇ ಗಡಿಯ ಗೋಡೆಗಳಂತೆ ಕಾಣಿಸುತ್ತವೆ. ಮಳೆಗಾಲದಲ್ಲಂತೂ ಈ ಊರನ್ನ, ಇಲ್ಲಿಯ ಗಿಡಮರಗಳನ್ನ, ಬೆಟ್ಟ ಗುಡ್ಡಗಳನ್ನ, ಗದ್ದೆ ಬಯಲುಗಳನ್ನ, ಕಾಡಂಚಿನ ಹಳ್ಳಿಗಳನ್ನ, ಅಲ್ಲಿಯ ಜನಜೀವನವನ್ನ ನೋಡಿ ಮುಗಿಸೋಕೆ ಎರಡು ಕಣ್ಣುಗಳಲ್ಲಿ ಸಾಲುತ್ತವೆ. ಕಲಸೇಶ್ವರ ದೇವಾಲಯವೇ ಈ ಊರಿನ ಮುಖ್ಯ ಆಕರ್ಷಣೆ. ಈ ಸ್ಥಳ ತನ್ನತ್ತ ಸೆಳೆಯುವ ಸಾವಿರಾರು ಪ್ರವಾಸಿಗರ ಮನಸ್ಸಿಗೆ ಮುದ ನೀಡುತ್ತೆ. ಹಚ್ಚ ಹಸಿರಿನ ಕಾಡುಗಳ, ಹಳ್ಳಿಗಾಡುಗಳ, ಪರ್ವತ ಜಲಪಾತಗಳ ವೀಕ್ಷಣೆ. ಈ ಸುರಿಯೋ ಮಳೆಯ ಮಧ್ಯದಲ್ಲೇ ಒಂದಷ್ಟು ಊರುಗಳಿಗೆ ಹಾಜರಿ ಹಾಕೋದು ನನ್ನ ಅಭ್ಯಾಸ. ಆ ಪ್ರಯಾಣದ ಇವತ್ತಿನ ನನ್ನ ನಿಲ್ದಾಣವೇ ಈ ಕಳಸ. ಇಲ್ಲಿಗೆ ಹೆಜ್ಜೆ ಇಟ್ಟವನು ಕಲಸೇಶ್ವರನ ದರ್ಶನ ಮಾಡಿ, ಸೂರ್ಮನೆ ಅನ್ನೋ ಅದ್ಭುತ ಜಲಪಾತವನ್ನ ನೋಡಿ, ಪಕ್ಕದ ಸಂಸೆಯಲ್ಲಿರುವ ಗಣಪತಿ ದೇವಾಲಯಕ್ಕೂ ಭೇಟಿ ನೀಡಿ, ಹೀಗೆ ಮತ್ತೊಂದಷ್ಟು ಜಾಗಗಳನ್ನ ಸುತ್ತಾಡುತ್ತಾ ಬಂದೆ. ಈ ಮಧ್ಯದಲ್ಲಿ ಕಳಸದ ಮತ್ತೊಂದು ಮುಖವನ್ನು ಕಂಡೆ. ಇಲ್ಲಿ ಸರಿಯಾದ ಬಸ್ ನಿಲ್ದಾಣವಿಲ್ಲ. ಈ ಊರಿನ ಕೆಲವು ರಸ್ತೆಗಳಂತೂ ಡಾಂಬರನ್ನೇ ಕಂಡಿಲ್ಲ. ಕಂಡ ರಸ್ತೆಗಳಲ್ಲೂ ರಸ್ತೆಗಳ ಮಧ್ಯೆ ಗುಂಡಿಗಳಿಲ್ಲ. ಗುಂಡಿಗಳ ಮಧ್ಯೆಯೇ ರಸ್ತೆ ಇದೆ ಅಂತ ಅನ್ಸದೇ ಇರಲ್ಲ. ಇಷ್ಟು ದೊಡ್ಡ ಊರನ್ನ ತಾಲೂಕಾಗಿ ಘೋಷಿಸಿದ್ದೆ 4-5 ವರ್ಷಗಳ ಹಿಂದೆ. ಅದು ಕೂಡ ನಿರಂತರ ಹೋರಾಟದಿಂದ, ಅಭಿವೃದ್ಧಿಯ